ಯಾಕೆ ಅವ್ರ ಮನೆಗೆ ಹೋಗಿದ್ದಿ? ಯಾಕಣ್ಣ ಏನಾತ? ಹಾಂ ಏನಾತ್ ಬಿಡು, ಒಂದಿಟ್ಟು ಹೋಗಿ ಬಂದೆ. ನಿನಗೆ ಇರಾಕ ಅವ್ರ ಮನ್ಯಾಗ ಆಕಿ ಜಾಗ ಕೊಡ್ಲಿಲ್ಲ ಮತ್ತಿಗೆಮ್ಮ, ಅಷ್ಟು ಇಸ್ಕಾತ್ ಕದಾಳ. ಆಕಿ ಮನೆಗೆ ಹೋಗಿಯನ ಅಂದ್ರೆ ಇಲ್ಲಿ ನಿನ್ನೆ ಚಲೋ ನೋಡ್ಕೊಳಕತ್ತಿಲ್ಲನ? ಅಲ್ಲ ಇಲ್ಲಿ ನಾ ಕರ್ಕೊಂಬಂದವ್ ನನಗೆ ಬೆಲಿ ಇಲ್ಲೋದಿಲ್ಲ ಒಟ್ಟು. ಅಯ್ಯೋ ಹೋಗಿ ಬರ್ಲಿ ಬಿಡ್ರಿ, ಏನಾತು? ನೀ ಬಾಯಿ ಮುಚ್ಕೊಂಡಿದ್ರು ಚಲೋನಾ? ಹೋಗಿ ಬರ್ಲಿ ಅಂತ ನಿನಗೆ ಇಲ್ಲಿ ಆಕಿ ಇಲ್ಲದೆ ಇರೋದು ಇಷ್ಟ ಇರಾಕಿಲ್ ಕಾತತಿ, ಅದಕ್ಕೆ ಹೋಗ್ಲಿ ಅನ್ನಕತ್ತಿ. ಏನಾರ ಮಾಡ್ಕೊರಿ, ಅಡುಗೆ ಮಾಡ್ಬೇಕು, ಮಧ್ಯಾಹ್ನಕ್ಕೆ ಸಬ್ಸ್ಕೋಬೇಕು. ಅಲ್ಲಣ್ಣ ಇಲ್ಲೇ ಇದ್ನಲ್ಲ, ಅದಕ್ಕೊಂದಿಟ್ಟು ಹೋಗ್ಬರೋಣ ಅಂತ ಹೋದೆ. ಏನು ನಿಂಗೆ ರಾಜ ಮರ್ಯಾದೆ ಮಾಡಿದ್ಲನ? ಹೇಳವಾ, ರಾಜ ಮರ್ಯಾದೆ ಮಾಡಿದ್ಲನ? ಇಲ್ಲ ರಾಜ ಮರ್ಯಾದೆ ಅಂತಲ್ಲಣ್ಣ, ರೊಟ್ಟಿ ಮಾಡತ್ತಿದ್ಲ ಅದಕ್ಕೆಮ್ಮ, ತಿನ್ನ ಅಂತಂದ್ಲ. ನಾನು ಒಲ್ಲೆ ಅಂತಂದೆ. ಮಾತಾಡ್ಸಿಲ್ಲಪ್ಪ, ಚಂದಾಗೆ ಮಾತಾಡಿದ್ಲ, ಏನು ಹಂಗೆ ಕವ್ ಮಾಡಲಿಲ್ಲ. ಅನ್ಸಿರ್ಬೇಕು ಮನೆಗೆ ಬಂದು ನಾದಿನಿ ಹಿಂಗೆ ಕಳಿಸ್ಬಿಟ್ಟೆ ಅಂತೇಳಿ. ಆಮೇಲೆ ಊರನ್ ಮಂದಿ ಅಂದಿರ್ತಾರ, ಯಾಕವ ಇಟ್ಕೊಲಿಲ್ಲ ಯಾಕೆ ಅಂತೇಳಿ ಮಾತಾಡಿರ್ತಾರಲ್ಲ, ಹಂಗಾಗಿ ಅನ್ಸಿರ್ಬೇಕು. ಅನ್ಸಿರ್ಬೇಕು. ಅನ್ಸಕ್ಕೆ ಏನೈತಿ ನಿನ್ನ? ಅಲ್ಲ ಹುಚ್ಚೂರು ಸಂತೆ ಅಲ್ಲ ನಿಂದು, ಅಲ್ಲಿ ಹೋಗ್ಬೇಡ ತಗ. ಅವರೆಲ್ಲ ಒಳ್ಳೆ ರೀತಿ ಒಳಗೆ ನೋಡ್ಕೊಳ್ಳೋಲ್ಲ. ಆಕೆ ಆದರೂ ಈಗ ಯಾಕೆ ನಿನ್ನ ಇಷ್ಟು ಚಂದ ಮಾತಾಡ್ಸಿದ್ಲು ಹೇಳಕ್ಕೆ? ಮನಸ್ನಾಗ ಏನಾರ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡೇ ಮಾತಾಡ್ಸಿರ್ತಾಳ. ನಿನ್ನಿಂದ ಹದ ಸಿಗ್ತತಿ ಈಗಂತೂ ಗೊತ್ತು. ಅದಕ್ಕೆ ನೀವು ಅದಕ್ಕೆ ಮಾತಾಡತ್ತೀರನ? ಇಲ್ಲೋಡ, ಎದ್ದಿ ಒದ್ನಿ ಅಂದ್ರೆ ಮುಕ್ಕುರ್ಸಿ ಬಿದ್ದಿ. ಮತ್ತೆ ನಾನು ಯಾಕೆ ಅದಕ್ಕೆ ಮಾತಾಡ್ಲಿ? ನಮ್ಮ ತಂಗಿಕೆ ನೋಡುವಾ, ಆಕಿ ಮುಂದೆ ಅಪ್ತಪ್ಪಿನೂ ಬೇರೆ ಏನು ಬಾಯಿ ಬಿಡಕ್ಕೆ ಹೋಗ್ಬೇಡ. ಏನೋ ಒಂಥರ ಕೊಳಕ್ ಮಾಡ್ಲ ಹಾವಿದ್ದಂಗಕ್ಕೆ ಗಿರ್ಜಿ. ನಮ್ಮ ಮತ್ಕೆಮ್ಮ ಅಂತ ಹೇಳಕ್ಕೂ ನಂಗೆ ನಾಚಿಕೆ ಬರ್ತೈತಿ. ಏನೋ ನಾ ಹೇಳಕತ್ತೇನಲ್ಲ, ನಮ್ಮ ಅಣ್ಣ ಇನ್ನೂ ಒಂಚೂರು ಒಳ್ಳೆವ, ಆದ್ರೆ ನಮ್ಮ ಮತಿಗೆ ಅದಾಳಲ್ಲ ಭಾರಿ ಕೆಟ್ಟ ಹುಳ. ನಾನು ನಮ್ಮ ಅಣ್ಣ ಅಂತೇಳಿ ನಾನು ಎಷ್ಟು ಇದು ಮಾಡ್ತಿದ್ದೆ, ಆದ್ರೆ ನನಗೂ ಬರ್ಬರ್ತ ಗೊತ್ತಾತಲ್ಲ, ನಮ್ಮ ಅಣ್ಣ ಬರೀ ನಮ್ಮ ಮತಿಗೆ ಮಾತಾ ಕೇಳ್ತಾನ ಅಂದಮೇಲೆ ನಾನು ಯಾಕೆ ಅವಂಗೋಸ್ಕರ ಅಷ್ಟೆಲ್ಲ ಹಚ್ಕೊಂಡಿದ್ದು ಮಾಡ್ಬೇಕು? ಅದಕ್ಕೆ ಕೈ ಬಿಟ್ಟಿರೋದು ಈಗ ಮತ್ತೆ ಗೊತ್ತನ? ಹೌದಾ ಅಂತ ಕೇಳ್ತೀಯಲ್ಲ, ಎಷ್ಟು ಚಂದ. ನನ್ನ ಮಗನ್ನ ತಗೋ ಸಾಕು ಜೋಪಾನ ಮಾಡು ಅಂದೆ ನಾನು. ಈ ಹುಟ್ಟು ಈ ಬಂಗಾರದಂಗೆ ಹುಟ್ಟಿಲ್ಲ ನನ್ನ ಮಗ, ಕೊಡ್ತಿದ್ನೆ ಅವ್ರಿಗೆ. ನಮ್ಮ ಅಣ್ಣ ಹೂ ಅಂದಿದ್ದ, ಆದ್ರೆ ನಮ್ಮ ಅತ್ತಿಗೆ ಬೇಡ, ಅವ್ರು ವಂಶದ ಆಕಿ ಅದನ್ನ ಯಾಕೆ ತೊಗೋಬೇಕು, ಅವ್ರಿಗೆ ಯಾಕೆ ಆಸ್ತಿ ಇದು ಮಾಡ್ಬೇಕು, ಹೊರಗಿಂದಕ್ಕೆ ಮಾಡಿದ್ರು ಪರವಾಗಿಲ್ಲ, ನಮ್ಮ ಮನೆ ಅಂದಕ್ಕೆ ಮಾಡೋದು ಬೇಡ ಅಂತೇಳಿ ಬಾಯಿಗೆ ಬಂದಂಗೆ ತಲೆ ಆಗೆಲ್ಲ ತುಂಬಿ ಹೇಳಿ ಕೇಳಿ ನಮ್ಮ ಅಣ್ಣನ ತಲೆ ತಿರುಗಿಸ್ಬಿಟ್ಲು. ಅಲ್ಲ ಅದೇನೋ ಸರಿ, ಆದರೆ ಈಗ ಒಟ್ಟು ಚಲೋನೆ ಮಾತಾಡಿದ್ರಣ. ಸುಮ್ನಿರು. ಕೊಲ್ಲಕ್ಕೆ ಹೋಗಿದ್ದು ನಿನ್ನ ಗಂಡ ನಿನ್ನ ದ್ವೇಷ ಸತ್ಸಂತದ್ದು ಏನೈತಿ? ಹೌದಿಲ್ಲ? ನಿನ್ನ ಗಂಡಿಗೆ ನೀ ಮಾಡಂತ ಹೇಳ್ಕೊಟ್ಟಿರ್ತೀಯನ? ಯಾವ ತಂಗಿ ಅಣ್ಣನ ಕೊಲ್ಲ ಅಂತೇಳಿ ಗಂಡಿಗೆ ಹೇಳ್ಕೊಡ್ತಾಳ? ಅಷ್ಟು ಬುದ್ಧಿ ಅಕ್ಕಿಗೆ ಐತೆ ನಮ್ಮ ಅತ್ತಿಗೆ ಮಗ? ಐತಿ, ಎಲ್ಲ ಗೊತ್ತೈತಿ. ಆದ್ರೂ ನಮ್ಮ ಅಣ್ಣನ ತಲೆನ ಕೆಡಿಸೋದೇ ಆಕಿ. ಸ್ವಾಟಿ ತಿವ್ದು ಕುಂದ್ರಸ್ತಾಳೆ ಹಿಂಗೆ ಮೂಲಿಗೆ, ಗೊತ್ತನ? ನಿನಗದು ಗೊತ್ತಾಗಲ್ಲ. ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು ನೀನು. ಭಾಳ ಇದದಾರ ಅವ್ರು. ಏನ ನಿನಗೆ ಗೊತ್ತಾಗಲ್ಲ. ನೀನು ಈಗ ಏನಾರ ಮಾತಾಡ್ಸಕ್ಕೆ ಹೋಗು, ಇಲ್ಲಿದ್ದು ಇಲ್ಲೇ ನಾನು ನಿನ್ನ ನೋಡ್ಕೊಂಡಿದ್ದು ಯಾವುದು ಬರಲ್ಲ, ನಾನೇ ನೋಡ್ಕೊಂಡ್ಬಿಟ್ಟೆ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರ ಅವ್ರು. ಅದು ಕರೆ, ಆದರೂ ಹೋಗ್ಲಿ ಬಿಡ. ನಾ ಏನು ಆಸ್ತಿ ಬರ್ದು ಕೊಡಕ್ಕೆ ಹೋಗಿದ್ದೆ, ಏನೊಂದು ಎರಡು ಮಾತು ಖಾಲಿ ಮಾತು ಏನಾಗಬೇಕಾಗೈತಿ? ಆಸ್ತಿ ಬರ್ದು ಕೊಡೋದಲ್ಲವಾ ಈಗ? ಹೌದು, ಆಸ್ತಿ ಬರ್ದು ಕೊಡೋದು ಅಂತಂದ್ರೆ ಎಲ್ಲ ನೀವು ಒಬ್ಬಕ್ಕೆ ಸಹಿ ಮಾಡಕತ್ತ? ಎಲ್ಲಣ್ಣ, ಮತ್ತು ನನ್ನ ಮಕ್ಳು ಅದಾವಲ್ಲ, ನನ್ನ ಮಕ್ಳು ಅದಾವು, ನನ್ನ ಗಂಡ ಅದಾನಲ್ಲ, ಮತ್ತು ಅವರು ಸಹಿ ಮಾಡ್ಬೇಕಾಕತಿ. ಅದ ಅಂತ ನಾನು. ನಮ್ಮ ತಂಗಿ ಇಲ್ಲಿದ್ರೆ ನನಗೆ ಏನು ಬೇಜಾರಿಲ್ಲವ. ನಮ್ಮ ತಂಗಿ ನಾನು ನೋಡ್ಕೊಂತೀನಿ, ಆರಾಮ ಇರ್ಲಿಕ್ಕೆ. ಆದ್ರೆ ಅಲ್ಲಿದ್ರೆ ನೋಡು, ನಾ ಹೇಳ್ತೇನಲ್ಲ, ಇಲ್ಲಬಾರ್ದು ಆಕತಿ. ನನಗೆ ಒಟ್ಟು ನೀ ಚಲೋ ಇರ್ಬೇಕಷ್ಟೇ. ಕರೆನ ಅಣ್ಣ, ನಾನು ನಿನ್ನ ಮ್ಯಾಗ ತಪ್ಪು ತಿಳ್ಕೊಂಡ್ಬಿಟ್ಟಿದ್ನಿ. ನಾನು ಏನು ತಿಳ್ಕೊಂಡ್ಬಿಟ್ಟಿದ್ದೆ ಅಂದ್ರೆ, ಮಲ್ಲೇಶಣ್ಣ ಭಾಳ ಒಳ್ಳೆವನಿಗೆ, ನೀನೇ ಸರಿ ಇಲ್ಲ ಅಂತ ಮಾಡಿಬಿಟ್ಟಿದ್ದೆ. ಅಲ್ಲೇವಾ ನೀ ತಪ್ಪು ತಿಳ್ಕೊಂಡಿದ್ದು? ಅವತ್ತು ನಿನ್ನ ಗಂಡ ಅವತ್ತು ನಾನು ಅವನ ಜೊತೆ ಸೇರ್ಕೊಂಡು ಕುಡಿದು ಸುಮ್ಮನೆ ಮನೆಗೆ ಬರಲಿಲ್ಲ ಅಂದಿದ್ರೆ ನನ್ನ ಅವತ್ತು ರಾತ್ರಿನ ಕೊಂದಿಟ್ಟಿರವ. ಹಾಗಾಗಿ ನಾನು ಅವತ್ತು ಸುಮ್ಮನೆ ಕುಡ್ದು ಅದೇನಂತರ ಕಳ್ಳರ ಜೊತೆ ಕಳ್ಳರಾಗಿದ್ದು ಹೊರಗೆ ಬಂದ್ಮೇಲೆ ನಾವು ಒಳ್ಳೆಯರಾಗೋದು ಒಳ್ಳೇದು ಅಂತೇಳಿ ಹಂಗೆ ಇದು ಮಾಡಿದ್ದೆ. ಅವತ್ತು ನಾನು ಯಾಕೆ ಹಿಂಗೆ ಮಾಡಿದ್ದೆ ನಮ್ಮ ತಂಗಿಗೆ ಅಂತ ಕೇಳಿದ್ದೆ ಅಂದ್ರೆ, ಜಗಳ ಮಾಡ್ತಿದ್ದ ನನ್ನ ಜೋಡಿ. ಅವನೇನೋ ಉಳ್ದ, ನನ್ನ ಗತಿ ಏನಾಗಬೇಕಿತ್ತು. ಹಂಗಾಗಿ ನಾ ಮಾತಾಡಲಿಲ್ಲ, ಗೊತ್ತನು? ಹೌದಣ್ಣ. ಅಲ್ಲ ಅಣ್ಣ, ನಾ ಬಂದು 2-3 ದಿನ ಆಯ್ತು, ಇನ್ನೂ ನನ್ನ ಗಂಡು ಒಂದು ಮಾತು ಕರೆಯಕ್ಕೆ ಬರಲಿಲ್ಲ ನೋಡೋಣ ನನ್ನ. ಅಲ್ಲ, ನಿನ್ನ ಗಂಡಗೆ ನಿನ್ನ ಮೇಲೆ ಪ್ರೀತಿ ಇದ್ದು ನಿನ್ನ ಕರೆಯಕ್ಕೆ ಬರೋದಾಗಿತ್ತಂದ್ರೆ ಅವ್ಯಾಕೆ ಕೊಲೆ ಮಾಡ್ತಾನಂತ ಹಾರಾಡಿ ಮಚ್ಚು ಕೊಡ್ಲಿ ತೊಗೊಂಡು ನಿನ್ನ ಮ್ಯಾಗ ತೂರಾಡ್ತಿದ್ದ? ಅದು ಕರೆ ಅನ್ನ. ನಾ ಹೋಗಿದ್ದ ಚಲೋ ಆಗೈತೆ ಅಂತೇಳಿ ಬಿಟ್ಕೊಟ್ಟು ಕುಂತನ ಏನ ಅವನು. ನಾ ಹೇಳೋದಾದ್ರೆ ನೋಡುವ, ಇವತ್ತು ನಮ್ಮ ಅಣ್ಣ ಏನು ಹೇಳ್ತಾನ ಅಂತ ಅನ್ಕೋಬೇಡ. ನೀ ಸ್ವಂತವಾಗಿ ನಿನ್ನ ಕಾಲ ಮ್ಯಾಗ ನೀನು ನಿಲ್ಲೋ ಮಟನೂ ನಿನಗೆ ಬೆಲೆ ಇರೋದಿಲ್ಲ ಅಂತ ತಿಳ್ಕೊಂಬಿಡು. ಮತ್ತೆ ಈಗೇನು ಮಂದಿ ಕಾಲ ಮೇಲೆ ನಿಂತಾಳ? ಅಡ್ನಾಡಿ ಸುಮ್ಮನಿರು, ನಿನ್ನಂಗಲ್ಲ. ನಮ್ಮ ತಂಗಿನ ನಾನು ಸ್ವತಂತ್ರ ಮಾಡ್ತಾನೆ. ನೋಡುವ, ನಾ ಏನು ಹೇಳತ್ತೀನಿ ಅಂದ್ರೆ, ನೀನು ಇಲ್ಲಿ ಬೇಡ, ಬಾಲ್ ಹಿತ್ತಲಾಗ ಮಾತಾಡಂತ ಇಲ್ಲಿ. ಇಲ್ಲೇ ಮಾತಾಡ್ಬೇಕು. ಅದ್ಯಾಕ? ಇಲ್ಲಿ ಮನ್ಯಾಗ ಇಟ್ಕೊಂಡು ಜಾಪಾನ್ ಇಟ್ಕೊಂಡು ಇರಾಕ ನೋಡಾಕ ಮಾಡಾಕ ನಾನು ಗುಟ್ಟಿ ವಿಚಾರ ಹೋಗಿ ಅಲ್ಲಿ ಮಾತಾಡ್ತೀರನ? ಅದೇನು ನನ್ನ ಮುಂದನ ಆಗಕ್ಕ ಬೇಕು, ನಾನು ಕೇಳಿಸ್ಕೊಳಕ್ಕೆ. ನೀವು ಹಿತ್ಲಕ್ಕೆ ಹೋದ್ರೆ ಹಿತ್ಲಕ್ಕೆ ಬರ್ತೇನೆ ನಾನು. ಆಗ್ಲಿ ಬಿಡ, ಹೂಲೆತ್ತಾಗ. ನೋಡುವ, ನೀನು ಒಂದು ಏನಾರ ವ್ಯಾಪಾರ ಶುರು ಮಾಡು. ಏನು ವ್ಯಾಪಾರ ಶುರು ಮಾಡು. ನಿನ್ನ ಗಂಡು ನಿನ್ನ ಕಾಲು ಬಿಡ್ದಾಗ ಬಂದ್ಬಿಡ್ತಾನೆ ನೋಡು. ಅಲ್ಲಣ್ಣ, ನಾನೇನು ವ್ಯಾಪಾರ ಶುರು ಮಾಡಲಿ? ನನಗೆ ಏನು ಗೊತ್ತು ಅಂತ ಶುರು ಮಾಡಲಿ? ಏನು ಗೊತ್ತು? ಯಾಕೆ ಗೊತ್ತಿಲ್ಲವಾ? ಕಿರಾಣಿ ಅಂಗಡಿ ಹಾಕಿ ಕೊಡ್ತೀನಿ. ಸಂತಿ ಅಂಗಡಿ ಹಾಕಿ ಕೊಡ್ತೀನಿ, ಅದನ್ನ ಮಾಡು. ಇಲ್ಲಾಂದ್ರೆ ಟೇಸ್ನರಿ ಅಂತವ್ ಹಾಕಿ ಕೊಡ್ತೀನಿ, ಅದನ್ನ ಮಾಡು.
ಇಲ್ಲಾಂದ್ರೆ ಬೀಡಿ ಅಂಗಡಿ ಹಾಕ್ಕೊಡ್ತೀನಿ, ಅದನ್ನ ಮಾಡು. ಒಟ್ಟು ಏನಾರ ಒಂದು ನೀ ದಂಧೆ ಮಾಡಾಕ ಬೇಕವ, ದಂಧೆ ಮಾಡಕ್ ಹೋಗ್ಬೇಕು. ಅಂದ್ರೆ ನೋಡು, ನಾ ಹೇಳ್ತೀನಿ, ದಂಧೆ ಮಾಡಕ್ ಹೋದಿ ಏನಾರ ಒಂದು ಅಂದ್ರೆ ಕೆಲ್ಸದ ಮ್ಯಾಗ ನಿಂತಿ, ನಿನ್ಗೂ ಯಾವ್ದು ತಲೆಯಾಗ 108 ಯೋಚನೆ ಬರೋದಿಲ್ಲ. ನಿನ್ನ ಅನ್ನದಿ ದುಡ್ಕೊಂಡ್ ತಿಂತೀವ. ಯಾರು ಇಂತರ ಈಕೆ ನಾನು ಏತಿ ಕಡೆ ಅಂತಾರ ಯಾಕೆ ಬಿಕ್ಕಿ ಬಿಡ್ಬೇಕು ನೀನು? ಹೌದಿಲ್ಲ? ಈಗ ಈಕಿನೂ ಈಗ ಒಂದು 4-5 ದಿನ ಸುಮ್ಮನೆ ಇರ್ತಾಳ, ಆಮೇಲೆ ಅಂತಾಳ ಏನ್ರಿ ಎಷ್ಟು ದಿನ ಇರ್ತಾಳೆ ನಿಮ್ಮ ತಂಗಿ ಇಲ್ಲೇ ಅಂತ ಕೇಳ್ತಾಳ ನನ್ನ. ಈಕಿ ಮುಂದೆ ಹೇಳಕತ್ತೀನಿ, ಅದಕ್ಕ ಮತ್ ನಾನು ಹೌದಣ್ಣ, ಈಗ ಹಂಗಾರೆ ಏನು ಮಾಡಲಿ? ಏನ್ ಮಾಡ್ಲಿ ಅಂತ ಕೇಳ್ತಿಯಲ್ಲವಾ? ನಾ ಹೇಳೋದಾದ್ರೆ ನೀ ಸ್ವಂತ ವ್ಯಾಪಾರ ಶುರು ಮಾಡು. ಆಯ್ತಣ್ಣ, ಏನು ಮಾಡ್ಬೇಕು ಅಂತ ನೀವು ವಿಚಾರ ಮಾಡು, ಅದನ್ನೇ ಮಾಡ್ತೀನಿ ಬೇಕಾರೆ. ಏನು ಆದ್ರೆ ಬಂಡವಾಳ ರೊಕ್ಕ ಎಲ್ಲೈತಣ್ಣ ಅದನ್ನ ಮಾಡಕ? ಅದ್ರ ಚಿಂತೆ ನೀ ಬಿಡವ, ನಿನ್ಗೇನು ಸ್ವಂತ ವ್ಯಾಪಾರ ಮಾಡ್ತೀವದಿಲ್ಲ, ಅದ್ರ ವ್ಯವಸ್ಥೆ ಮಾಡೋಣಂತೆ. ಮೊದ್ಲು ಬ್ಯಾಂಕ್ನಾಗ ಇಟ್ಟಿರೋ ನಮ್ಮ ಅವ್ವನ ಬಂಗಾರ ಬಿಡಿಸ್ಕೊಡ್ರಿ, ಆಮೇಲೆ ಬೇರೆ ವ್ಯವಸ್ಥೆ ಮಾಡುವಂತ್ರಿ. ಥೋ, ನಮ್ಮ ತಂಗಿಕ್ಕಿಂತ ರೊಕ್ಕ ಹೆಚ್ಚನ್ಲೆ ನನಗೆ. ನಿಮ್ಮ ಓನ್ ಬಂಗಾರ ಆಮೇಲೆ ಆದ್ರೂ ಬಿಡಿಸ್ಬೋದು, ಸುಮ್ಮನೆ ಫಸ್ಟ್ ನಮ್ಮ ತಂಗಿಗೆ ಒಂದು ದಾರಿ ಆಗ್ಲಿ ಏನ. ನಾನು ಇದಕ್ಕೆ ಒಪ್ಪಂಗಲ್ಲ. ಮೊದ್ಲು ಬ್ಯಾಂಕ್ನಾಗ ಇಟ್ಟರೆ ನಮ್ಮ ಅವ್ನ ರೊಕ್ಕ ಹೊರಗೆ ಬರ್ಬೇಕಾಯ್ತು, ಬಂಗಾರ ಹೊರಗೆ ಬರ್ಬೇಕಷ್ಟೇ. ನಿಮ್ಮ ತಂಗಿಗೆ ನೀವು ಬೇಕಾದ್ ಮಾಡ್ಕೊಡ್ರಿ, ನಾ ಇದ್ರ ಬದ್ರನ ಹೇಳಕತ್ತೇನೆ ನೋಡ್ರಿ. ಕತ್ತಿ ನಿಮ್ದೊಂದು. ಮೊನ್ನೆ ಅಷ್ಟು ತೊಂದರೆ ಅಂದಾಗ ಬಂದಿದ್ದು ನಮ್ಮವ್ವ ನಮ್ಮ ಅಣ್ಣ, ಈಗ ಅದನ್ನ ಬಿಟ್ಟು ಇಲ್ಲಿ ವ್ಯಾಪಾರಕ್ಕೆ ಮಾಡ್ಕೊಡ್ತಾರಂತೆ. ವ್ಯಾಪಾರಕ್ಕೆ ನೀವು ಸುಮ್ಮನೆ ಇದ್ರೆ ಚಲೋ ಆತ್ ನೋಡ್ರಿ. ನಾ ಮತ್ತೆ ಈಗ ಹೇಳಕತ್ತೇನೆ. ನಿಂದೊಂದು ಕಾಟ ತಗ, ಏನಾರ ಒಂದು ನಮ್ಮ ತಂಗಿಗೆ ಮಾಡ್ಕೊಡ್ಬೇಕು ಅನ್ನೋ ಮಟ ಅಂದ್ರೆ ಹಿಂಗೆ ತಕೊಂಡು ನಿಂತು ಬಿಡ್ತಾಳೆ ಈಕೆ ಬೇಕೆ ತಗ. ಏನು ಮಾಡಲಿ, ನನಗೆ ನಮ್ಮ ತಂಗಿ ಈ ಥರ ಇರೋದು ನೋಡಕ್ಕೆ ಆಗವಲ್ತು. ಆಕಿಗೊಂದು ಏನಾರ ಒಳ್ಳೇದು ಮಾಡಲೇಬೇಕು ನಾನು. ಅದು ಏನಾರ ಮಾಡ್ರಿ, ನಾನು ಹೇಳ್ತೇನಲ್ಲ, ಮೊದ್ಲು ನನಗೆ ನಮ್ಮ ಅವ್ನ ಬಂಗಾರ ಕಡಿಲಾಗಬೇಕಷ್ಟೇ. ಈಗ ಹೇಳಕತ್ತೇನೆ ಮತ್ತೆ. ನೋಡ್ವಾ, ಈಗ ಚಿಂತೆ ಮಾಡ್ಬೇಡಿ, ನೀ ಆರಾಮಾಗಿರು. ಏನು ಮಾಡ್ಬೇಕು ಅಂತ ನಾ ಹೇಳ್ತೇನೆ. ಅಲ್ಲ, ಹೆಂಗಿದ್ರು ಹೊಲದ್ದು ಕಾಗದ ಪತ್ರ ನಮ್ಮ ಕಡೆನ ಅದಾವನು, ನಿಮ್ಮ ಮನ್ಯಾಗ ಅದಾವ ನಿಂದು? ನಮ್ದು ನಮ್ಮ ಮನೆಗೆ ಐತಣ್ಣ. ಆತಲ್ಲ ಬಿಡು. ನೀನು ಮನೆಗೆ ಹೋಗೋಣ ಏನು? ನೀನು ಹೊಲದ ಕಾಗದ ಪತ್ರ ಎಲ್ಲ ನೀ ತಗೋ ತಗೋ, ಅದನ್ನ ತೊಗೊಂಡು ಪಟ್ಟನಂಗೆ ಇಲ್ಲಿ ಬಂದ್ಬಿಡಣ. ಬಂದು ಮತ್ತೇನೈತಿ, ಬಂದು ಆ ಹೊಲದ ಕಾಗದ ಪತ್ರ ಒತ್ತಿ ಇಟ್ಟು ರೊಕ್ಕ ತಕೊಳ್ಳೊಂದು ಸ್ವಲ್ಪ ರೊಕ್ಕ ತಗೊಂಡು ಮಾಡೋಣ. ನೀನೊಂದು ಸ್ವಂತ ವ್ಯಾಪಾರ ಶುರು ಮಾಡು. ಅಯ್ಯೋ ಅಣ್ಣ, ಅದೆಲ್ಲ ಯಾಕಣ್ಣ? ಅದನ್ನ ಒತ್ತಿ ಇಟ್ಟ ಯಪ್ಪ, ನಂಗೆ ಹೆದರಿಕೆ ಬರ್ತೈತಪ್ಪ. ಅದನ್ನ ಒತ್ತಿ ಇಟ್ಟು ಮಾಡಿ ಬಿಡಿಸ್ಕೊಳ್ಳೋದು ಹೆಂಗ? ಅಯ್ಯೋ ಹುಚ್ಚುಡುಗಿ, ಬಿಡಿಸ್ಕೊಳ್ಳೋದು ಹೆಂಗಂತ ಕೇಳ್ತೀಯಲ್ಲ ಅಲ್ವಾ? ಅಯ್ಯೋ ದೇವ್ರೆ, ಆಗ್ಲೆಲ್ಲ ರಾಮಾಯಣ ಕೇಳಿ ರಾತ್ರಿ ಇದು ರಾಮ್ಗ ಸೀತೆಗೆ ಏನಾಗಬೇಕು ಅಂದ್ರಂತ. ಅಲ್ಲ, ದಂಧೆ ಮಾಡು, ಕೆಲಸ ಮಾಡು, ವ್ಯಾಪಾರ ಮಾಡು, ಸ್ವಂತ ವ್ಯಾಪಾರ. ಅದ್ರಾಗ ಬಂದು ಲಾಭ ದುಡಿಮೆ ಎಲ್ಲ ಏನು ಮಾಡ್ತಿ? ಬಿಡಿಸ್ಕೊಳ್ಳೋದು ಇದನ್ನ. ನಾನೇ ರೊಕ್ಕ ಹಾಕಿ ಮಾಡ್ಕೊಡ್ಬೇಕು ಅಂದೇವ ನಿನಗೆ. ಇಲ್ಲಿ ನೋಡಿ ನಮ್ಮ ಪ್ರಾರಬ್ಧ ಹೆಂಗೆ ಕುಂತತಿ. ನಮ್ಮ ಅವ್ನ ಬಂಗಾರ ಬಿಡಿಸು, ಆಮೇಲೆ ಏನಾರ ಮಾಡ್ಕೊ ಅಂತಾಳ. ಇಂತಾಕಿನ ಇಟ್ಕೊಂಡು ನಾನು ಎಲ್ಲಿ ನಿಂಗೆ ಬಂಡವಾಳ ಹಾಕಿ ಮಾಡ್ಕೊಡ್ಲಿ? ಹಂಗಂತೀಯ? ಅಲ್ಲಣ್ಣ, ಇದು ಸರಿ, ಈಗ ಅದನ್ನ ಬಿಡಿಸ್ಕೋಬೋದಲ್ಲ ಆಮೇಲೆ? ನಾವು ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ? ಆಯ್ತಪ್ಪ, ನೀನು ನಂಬ್ಲಾರ್ದು ಯಾರು ನಂಬಲಿ? ಬಿಡಿಸ್ಕೋಬೋದು, ಹಾಗೆ ಮಾಡೋಣಂತೆ. ಸರಿ, ತತ್ತೇನೆ. ಅಲ್ಲ, ನಿನಗಂತ ಇರೋದು ಆಸ್ತಿ ಅದ ಬಂದ ನೋಡು ಹೊಲ, ಒತ್ತಿ ಪತ್ತಿ ಇಡಕ್ ಹೋಗ್ಬೇಡ. ಬಾಯಿ ಮುಚ್ಕೊಂಡಿದ್ರು ಚಲೋನಾ? ನನಗೆ ಗೊತ್ತು ನೀನು ಹೊಲಸ್ಗುಣ. ನಮ್ಮ ತಂಗಿ ನಿನ್ನ ಕಾಲು ಕೆಳಗ ಬಿದ್ದಿರ್ಲಿ, ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಅಂತ ನಿನ್ನ ತಲೆಯಾಗ. ಆಕಿ ಒಂದು 4 ಕಾಸು ದುಡಿದು ಬಿಟ್ರೆ, ಆಕಿ ಸ್ವಂತ ವ್ಯಾಪಾರ ಮಾಡಿಬಿಟ್ರೆ, ನಿನಗಿಂತ ಮ್ಯಾಲ ಇರ್ತಾಳಲ್ಲ, ಅದು ನಿಂಗೆ ಸಹಿಸ್ಕೊಳಕ್ ಆಗೋಲ್ತು. ಹೌದಲ್ಲ? ಅದಕ್ಕೆ ಹಿಂಗೆ ಹೇಳಕತ್ತೀನಿ, ನೀನು ಬಾಯಿ ಮುಚ್ಕೊಂಡಿರೋ. ಹೌದು ಅದಕ್ಕೆಮ್ಮ, ಅಣ್ಣ ಹೇಳೋದು ಬರೋಬ್ಬರಿ ಐತಿ. ಎಷ್ಟು ದಿನ ಅಂತ ನಾನು ನಿಮ್ಗೆ ವಜ್ಜಕೊಂಡಿರೋದು. ನಾನು ಒಂದು ಏನಾದ್ರು ಸ್ವಂತ ವ್ಯಾಪಾರ ಅಂತ ಮಾಡಿದೆ ಅಂದ್ರೆ ನಾನು ಹೌದಾ ಅಲ್ಲ ಹಾಕ್ಯನಲ್ಲ 4 ಮಂದ್ಯಾಗ. ಅಣ್ಣ ಹೇಳೋದು ಬರೋಬ್ಬರಿ ಐತಿ. ಅಲ್ಲ, ಅಣ್ಣ ಹೇಳೋದು ಬರೋಬ್ಬರಿ ಐತೆ. ಅಣ್ಣನ ತಂಗಿ ಆಕ್ಕತಿ. ನಿಮ್ಮ ಅಣ್ಣಂತೆಲ್ಲ ಏನು ಯೋಚನೆ ಐತೆ ನನಗಂತೂ ಗೊತ್ತಿಲ್ಲ. ಈ ಹೊಲ ಪತ್ರ ಯಾಕೆ ಒತ್ತಿ ಇಡ್ಸಕತ್ತಾರ? ಈಗೇನೋ ಸ್ವಂತ ವ್ಯಾಪಾರ ಹಾಕ್ಕೊಡ್ತೀನಿ ಅಂತ ಅದಾರ. ಕರೆನ ಸ್ವಂತ ವ್ಯಾಪಾರ ಹಾಕ್ಕೊಡ್ತಾರ? ಏನೊಂದು ಲೆಕ್ಕನ ಅರಿವಲ್ತಲ್ಲ. ನೋಡುವ, ನೀ ಯಾರ ಕೈಯಾಗೂ ಸಿಕ್ಕೊಳಕ್ ಹೋಗ್ಬೇಡ. ನಮ್ದು ಹೆಂಗಿದ್ರು ಒಂದು ಕ್ವಾಣಿ ಖಾಲಿ ಐತಿ. ಸದ್ಯದ ಮಟ್ಟಿಗೆ ನಿನ್ನ ಗಂಡ ದಾರಿಗೆ ಬರೋ ಮಟ್ಟ, ನೀನು 4 ಕಾಸು ದುಡಿದು ರೊಕ್ಕ ಮಾಡ್ಕೊಳ್ಳೋ ಮಟ್ಟ ಆರಾಮ್ ಇರು ತಂಗಿಯಲ್ಲಿ. ಏನು ನೀನ ದುಡಿಯಾಕತ್ತಿ ಅಂದ್ರೆ ನೀನೇ ಹೇಳ್ದಂಗೆ ಕೇಳ್ತಾರೆ ಎಲ್ಲಾರು ಅಂದ್ರೆ ಎಲ್ಲಾರು. ನಿಂಗೆ ಅರ್ಥ ಆತಿಲ್ಲ? ಇದ ನಿಮ್ ಗಿರ್ಜಿ ಅತ್ತಿಗೆ ಬೇಕಾರೆ ನೋಡಿ, ನೀನು ಮೊನ್ನೆ ಅತ್ತಿಗೆ ಬಾರವಾ ನಮ್ಮ ಮನ್ಯಾಗ ಇರ್ಬಾ ಅಂತ ಕರ್ಯಾಕ್ ಬರ್ಲಿಲ್ಲ ಅಂದ್ರೆ ನೀ ಹೇಳ್ದಂಗೆ ಕೇಳ್ತೇನೆ ನಾನು. ಏನಂತಿ? ಹೌದಣ್ಣ, ನೀ ಹೇಳೋದು ಬರೋಬ್ಬರಿನೇ. 4 ಕಾಸು ನಾನು ದುಡಿಯಾಕತ್ತೆ ಅಂದ್ರೆ ಅವಾಗ ಬರ್ತಾಳ ನಮ್ಮ ಅತ್ತಿ ಕರ್ಯಾಕ. ಆಕೇನು ಬರಲ್ಲ, ಗಿರ್ಜಕ್ಕೆ ಯಾಕೆ ಬರ್ತಾಳೆ ಕರ್ಯಾಕ? ರೊಕ್ಕಲ್ಲ ಮುಖ್ಯ, ಆಕಿಗೆ ಗಂಡ ಮನಿ ಮಠ ನೆಮ್ಮದಿ ಮುಖ್ಯ. ರೊಕ್ಕ ಅಂತ ಬಾಯ್ ಬಿಡೋದೇನಿದ್ರು ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ ಅಲ್ಲ. ಈಕಿ ಮಾತು ಏನು ಕೇಳ್ತೀವ ನೀನು? ಇದು ಮನುಷ್ಯರಿಗೆ ಜಮಾ ಇಲ್ಲ, ಇದ್ರ ಕುಟಿ ಏನು ಮನುಷ್ಯರಿಗೆ ಹುಟ್ಟಿಲ್ಲದು. ನೀ ಬಾ ನಡಿ, ಊಟ ಮಾಡೋಣ ನಡಿ, ಇಬ್ರು ಕೂಡ. ಅದು ಏನಾರ ಕೆಲಸ ಮಾಡ್ಕೊಳ್ಳಿ. ಅಡಿಗೆ ಇನ್ನೂ ಅರ್ಧ ಆಗೈತಿ, ಅರ್ಧ ಮಾಡಿಲ್ಲ ನೋಡಿ. ಹಿಂಗೆ ಮಾಡ್ತಾಳೆ. ಏನು ನೀನ ಮಾಡ್ಲಿ ಅಂತ ಕಾಯಿಗೆ ಹಾಕತ್ತಿದ್ಲ ಏನು? ಅದಕ್ಕೆ ನಾ ಹೇಳ್ತೇನಲ್ಲ, ಯಾವತ್ತು ತವ್ರ ಮನಿಗೆ ತಾಯಿ ಇಲ್ಲದ್ಮೇಲೆ ತವ್ರಲ್ಲ ಅಂತಾರ. ಹಂಗೆ ಹೋದ್ರು ನಮ್ಮ ಕಡೆ ರೊಕ್ಕ ಇರ್ಬೇಕು. ನಾವು ಒಂದು ಗತ್ತಿನಾಗ ಒಂದು ಸ್ಥಾನದಾಗಿದ್ದಾಗ ಮಾತ್ರ. ತಾಯಿ ಇಲ್ಲಂದ್ರು ತವ್ರಿಗೆ ಹೋದ್ರೆ ನಮ್ಗೆ ಮರ್ಯಾದೆ ಸಿಗ್ತತಿ. ಇಲ್ಲ, ಮರ್ಯಾದೆ ಸಿಗಂಗಿಲ್ಲ. ಅದು ನಾವು ಹಿಂಗ ಈಗ ನೀರ ಪರಿಸ್ಥಿತಿ ಒಳಗೆ ಗಂಡನ ಕಡೆಯಿಂದ ನೊಂದ್ಕೊಂಡು ಗಂಡನ ಮನೆಗೆ ಬಿಟ್ಕೊಟ್ಟು ತವ್ರ ಮನೆಗೆ ಹೋದ್ರೆ ಮರ್ಯಾದಿನೇ ಸಿಗಲ್ಲ. ಹೌದಣ್ಣ,
ನೀ ಹೇಳೋದು ಬರೋಬ್ಬರಿ ನಾ ಸ್ವಂತ ವ್ಯಾಪಾರ ಮಾಡ್ಬೇಕು, ಕಾಗದ ಪತ್ರ ತರ್ತೀನಣ್ಣ. ಅಲ್ಲಣ್ಣ ಈಗ ಅದನ್ನ ತರಾಕಂತೇಳ ಅವ್ರ ಮನೆಗೆ ಅದು ಅಲ್ಲಿ ನನ್ನ ಗಂಡನ ಕಡೆ ಹೋದ್ರೆ ನಾನು ಬಿಡ್ತಾನ. ಅಯ್ಯೋ ದೇವ್ರೆ, ನನ್ನ ಕಡೆ ಚೆಲ್ಲೇ ಬಿಡ್ತಾನ ಅಷ್ಟೇ. ಹ್ಮ್ ಹ್ಮ್ ಹಾಂ, ತಿಳಿ ಕೆಡ್ಸ್ಕೊಬೇಡ. ನಾಳೆ ಫಸ್ಟ್ ನಾ ಹೋಗ್ತೇನೆ. ನಾ ಹೋಗಿ ನಿನ್ನ ಗಂಡನ ಜೋಡಿ ಮಾತಾಡಿ ಒಂದಿಟ್ಟು ಕುಡಿತನಕ ಅಂತವ ಕುಡಿಸ್ತೇನೆ. ಕುಡಿಸಿ ಅವ್ನ ಪಾಡಿಗೆ ಅವ್ನು ಕಾಣೆ ಮಕ್ಕೊಂಡ್ಮೇಲೆ ನೀನು ಕರಿತೀನಿ. ಒಳಗೆ ಬಂದು ಎಲ್ಲ ಏನೇನದ ತೊಗೊಳೋವೆಲ್ಲ ತಗೋ, ಇಬ್ರು ಕೂಡ ಬಂದ್ಬಿಡ ನೀ ಕಡೆ. ಆಯ್ತಣ್ಣ, ಹಂಗೆ ಆಗಲಿ. ಹಾಂ ಆತಿಲ್ಲ. ಏನು ವ್ಯಾಪಾರ ಮಾಡ್ಬೋದು ಅಂತ ವಿಚಾರ ಮಾಡು, ನಾನು ವಿಚಾರ ಮಾಡ್ತೀನಿ. ಬಡ ಬಡ ಬಿಸಿ ರೊಟ್ಟಿ ಮಾಡ್ಲೆ, ಊಟ ಮಾಡ್ಬೇಕು. ಇನ್ನೂ ಸಪ್ಪು ಹಿಡ್ಕೊಂಡು ಕೂತಾಳ ಕೈಯಾಗ. ನಾನೇನು ಮಷಿನ್ ಅಲ್ಲ, ನನಗೂ ಇರೋದು ಎಡೆ ಕೈ. ಬಾರ ಈಕಿನ ಭಾಗ್ಯ, ಬಾ ಒಂದಿಟ್ಟು ಸಪ್ ಸೋಸ್ ಬಾ. ನೋಡು ನಾ ಹೇಳಲಿಲ್ಲ ಮರ್ಯಾದೆ ಕೊಡಲಕ್ಕೆ ಅಂತೇಳಿ. ನನ್ನ ಮಾತು ಕೇಳೋ, ನೀ ಸ್ವಂತ ವ್ಯಾಪಾರ ಮಾಡಲೇಬೇಕು. ಹಾಂ ಅಣ್ಣ, ಮನ್ಯಾನ ಕೆಲಸ ಮಾಡಂದ್ರೆ ಮರ್ಯಾದಿಲ್ಲ ಅಂತ ಅರ್ಥ. ಅಯ್ಯೋ ದೇವ್ರೆ, ಏನಂತ ಹೇಳೋದು ಇವಕ್ಕೆ. ಅಪ್ಪ್ಯ, ಈಗ ಕೆಲಸನ ಹಂಗಾರ ವಾಪಸ್ ಅದ ಆಫೀಸ್ಗೆ ಹೋದ್ರೆ ಕೊಡ್ತಾರನ? ಇಲ್ಲವಾ, ಕೊಡಲ್ಲ. ಆಮೇಲೆ ಕೊಟ್ಟರು ಬೇಡವ ನಂಗಲ್ಲಿ. ಯಾಕೆ ನಂಗಲ್ಲಿ ಕೆಲಸ ಮಾಡಕ್ಕೆ ಮನಸ್ಸಿಲ್ಲ. ಬಿಟ್ಟು ಹೋಗಿ ಇಷ್ಟೆಲ್ಲ ಆಗಿ ಮತ್ತೆ ಬಂದಾನ ಅಂತೇಳಿ ಆಡ್ಕೊಂತಾರ. ಒಂಥರ ನನಗೊಂಥರ ಮುಜುಗರ ಆಕತ್ತವ. ಅದಕ್ಕೆ ಒಲ್ಲೆ. ಬೇಡ ಬಿಡಪ್ಪ, ಹಂಗಾರ ಅಲ್ಲೇನು ಕೆಲ್ಸಕ್ಕೆ ಹೋಗಕ್ಕೆ ಹೋಗ್ಬೇಡ. ಯಾಕೆ ಬೇಕತ್ತಾಗ ಇದು ನೋಡು, ಈಗ ಆಕಿ ಲಗ್ನ ಆಗೈತಿ. ಎಲ್ಲಾರ ಹೊರಗೆ ಪೇಟ್ಯಾಗ ಬೆಟ್ಟಾದ್ರು ನೀವು ಒಟ್ಟ ತಲೆ ಎತ್ತು ನೋಡಂಗಿಲ್ಲ, ಮಾತಾಡ್ಸಂಗಿಲ್ಲ. ಏನು ದೇವ್ರದಿಂದ ಆಕಿ ಒಂದು ಒಳ್ಳೆ ಬುದ್ಧಿ ಬಂದು ಆಕಿ ಪಾಡಿಗೆ ಆಕೆ ನಮ್ಮ ದಾರಿಯಿಂದ ಸರದ್ಲು. ಏನು ನಾ ಹೇಳ್ತೇನಲ್ಲ, ದೇವ್ರು ಇದೊಂದು ಬದುಕಕ್ಕೆ ಒಳ್ಳೆ ಅವಕಾಶ ಕೊಟ್ಟಾನ. ಇದನ್ನು ಮಾತ್ರ ನೀ ತೆಪ್ಪಿಸ್ಕೋಬೇಡ ಮಗನೇ. ಏನು ಇನ್ಮ್ಯಾಗ ಗಂಡ ಹೆಂಡತಿ ಸುಖವಾಗಿರ್ರಪ್ಪ. ಅದಕ್ಕೆ ನಿಮ್ಮನೇಲಿ ಕರ್ಸೋಕೆ ನಾನು ಈಗ ನಿಮ್ಮನ್ನು ಬಿಟ್ಟಿರಾಕ ಆಗಾಕತ್ತಿದ್ದಿಲ್ಲ. ಏನು ಮಾಡ್ಲಪ್ಪ ಅನ್ಕೊಳತ್ತಿದ್ದೆ, ದೇವರ ಒಂದು ದಾರಿ ತೋರಿಸಿದ ಅಷ್ಟೇ. ನಾ ಹೇಳ್ತೇನಲ್ಲ ಮಗನೇ, ಆರಾಮಾಗಿರಪ್ಪ. ಆರಾಮಾಗಿರು ಅಷ್ಟೇ. ಇಲ್ಲ ಅಳವ, ನಾ ಮತ್ತೆ ಅಂತ ತಪ್ಪು ಮಾಡೋದಿಲ್ಲ. ನಾ ಹೇಳೇನಲ್ಲ ನಿಂಗೆ, ಒಂದ್ಸಲ ಆಗೈತೆ ನನ್ನಿಂದ ತಪ್ಪು. ಏನು ಇನ್ಯಾವತ್ತೂ ನಾ ಅಂತ ತಪ್ಪು ಮಾಡೋದಿಲ್ಲ. ಇಲ್ಲ ಬಿಡಪ್ಪ, ನೀನು ಏನು ಬೇಕಂತ ಮಾಡಿದ್ದಲ್ಲ. ಪಾಪ ನಿನ್ನ ಆಸೆನೂ ನಾವು ಅರ್ಥ ಮಾಡ್ಕೊಲಿಲ್ಲ ಹಿರಿಯರಾಗಿ. ನಾವು ಮೊದಲ ಮಾಡಿದ ಮದುವೆಗೆ ನೀನು ಒಪ್ಕೋ ಅಂತ ಒಪ್ಸಿದ್ದ ನಾವು. ಆತ ತಪ್ಪಾಗೈತಿ. ಈಗ ತಿದ್ಕೊಂಡಿಯಲ್ಲ, ಇನ್ಮ್ಯಾಗ ಮಾತ್ರ ಒಳ್ಳೆ ದಾರಿ ಒಳಗೆ ಹೋಗಿ ಮಗನೇ. ಕೆಟ್ಟ ಹೆಸರು ಮಾತ್ರ ತರಬೇಡಪ್ಪ ನನಗೆ, ನಿಮ್ಮ ಅಪ್ಪಗ. ಇಲ್ಲ ಅಳವ. ಇಷ್ಟೇ, ನೀ ಚಂದಿದ್ರೆ ಅಷ್ಟೇ ಸಾಕಪ್ಪ. ನನಗೇನು ಬೇಕು ಜೀವನದಾಗ, ಹೌದಿಲ್ಲ? ಹ್ಞೂ ಅವ್ವ.